ಶರ್ಮಿತಾ ಶೆಟ್ಟಿ. ಬೆಂಗಳೂರಲ್ಲಿ ಬೆಸ್ಕಾಂ ಅಧಿಕಾರಿಗಳು ಅಂಧ ದರ್ಬಾರನ್ನ ನಡೆಸ್ತಾ ಇದ್ದಾರೆ. ಲಕ್ಷ ಲಕ್ಷ ಲಂಚವನ್ನ ಪಡೆದು ಅಕ್ರಮ ಟ್ರಾನ್ಸ್ಫಾರ್ಮರ್ಗಳನ್ನ ಅಳವಡಿಕೆ ಮಾಡಿದ್ದಾರೆ. ನ್ಯೂಸ್ 18 ಕ್ಯಾಮೆರಾ ಕಂಡ ಕ್ಷಣ ಓಡಿದ್ದಾರೆ ಅಧಿಕಾರಿಗಳು. ಪದೇ ಪದೇ ಬೆಸ್ಕಾಂ ಅಧಿಕಾರಿಗಳ ಲಂಚ ಬಾಕತನ ಬಯಲಿಗೆ ಬರ್ತಾ ಇದೆ. ಅಂಧ ದರ್ಬಾರನ್ನ ನಡೆಸ್ತಾ ಇದ್ದಾರೆ. ಹಣ ಕೊಟ್ರೆ ಸಾಕು, ಲಕ್ಷ ಲಕ್ಷ ದುಡ್ಡು ಕೊಟ್ರೆ ಸಾಕು, ಅವ್ರ ಜೇಬಿಗಿಳಿಸ್ಬಿಟ್ರೆ ಎಂತ ಅಕ್ರಮ ಬೇಕಾದ್ರೂ ನಡೆಸ್ತಾರೆ ಅಧಿಕಾರಿಗಳು ಅನ್ನೋದಕ್ಕೆ ಈ ಸ್ಟೋರಿನೇ ಸಾಕ್ಷಿ. ನ್ಯೂಸ್ 18 ಕ್ಯಾಮೆರಾ ಕಂಡ ತಕ್ಷಣ ಓಡ್ ಹೋಗಿದ್ದಾರೆ ಪೀಣ್ಯದ ಬೆಸ್ಕಾಂ ಎಇಇ ಮಲ್ಲಿಕಾರ್ಜುನ್, ಡಬಲ್ ಇ ನರಸಿಂಹಮೂರ್ತಿ, ಎಇ ಸುರೇಶ್ ಅವರು ಖಾಸಗಿ ಲೇಔಟ್ ಒಂದರಲ್ಲಿ 250 ಕೆವಿ ಸಾಮರ್ಥ್ಯದ ಟ್ರಾನ್ಸ್ಫಾರ್ಮರ್ ಅನ್ನ ಹಾಕಿದ್ದಾರೆ. ಸ್ಥಳೀಯ ಜನರು ಹಾಗೆಯೇ ಫ್ಯಾಕ್ಟರಿ ಮಾಲೀಕರಿಂದ ಲಂಚ ಪಡೆದು ಟ್ರಾನ್ಸ್ಫಾರ್ಮರ್ ಹಾಕಿದ್ದಾರೆ ಅಂತ ನಮಗೆ ಆರೋಪ ಕೇಳಿಬಂತು. ವಿಷಯ ಗೊತ್ತಾಯ್ತು. ನಾವು ಹೋದ್ವಿ ಅಲ್ಲಿ ವರದಿಯನ್ನ ಮಾಡೋದಕ್ಕೆ. ನ್ಯೂಸ್ 18 ಯಾವಾಗ ಅಲ್ಲಿಗೆ ಹೋಯ್ತು, ಕ್ಯಾಮರಾ ನೋಡಿದ ತಕ್ಷಣ ಸ್ಥಳದಿಂದ ಬೆಸ್ಕಾಂ ಎಇಇ ಮಲ್ಲಿಕಾರ್ಜುನ್ ಅವರು ಕಾಲ್ ಕಿತ್ತಿದ್ದಾರೆ. ಎಸ್ಕೇಪ್ ಆಗ್ತಾ ಇದ್ದಾರೆ. ಏನು ಕೇಳಿ ಮೀಡಿಯಾಕ್ಕೆ ಏನು ಕೊಡಲ್ಲ. ಮಾತಾಡಿ ಸರ್, ಪಾಪ ಹಿಂದೆ ಮುಂದೆ ಓಡ್ತಾ ಇದ್ದಾರೆ. ಅದನ್ನ ನಾವು ಓಪನ್ ಮಾಡಿ ಇಡ್ತೀವಿ. ಅದಾದ್ಮೇಲೆ ಪ್ರೊಸೀಜರ್ ಏನ್ ಬರೋದಿಲ್ಲ, ಯಾರಿಗೂ ಕೊಡೋದಿಲ್ಲ. ಇಲ್ಲಿ ಅವರಲ್ಲೇ ವೈಮನ್ಸ್ ಬಂದು ಏನೇನೋ ಆಗಿದೆ ಅದು ನೆಟ್ಕೊಂಡಿದ್ದಾರೆ, ಸರಿ ಮಾಡ್ತೀವಿ. ಸಬ್ ಡಿವಿಷನ್ ಪೀಣ್ಯ ಬೆಸ್ಕಾಮು SRS ರಸ್ತೆಯಲ್ಲಿ ಆಫೀಸ್ ಇದೆ. ಮಲ್ಲಿಕಾರ್ಜುನಯ್ಯ ಅಂತ ಎಡಬಲಿ, ಸುರೇಶ್ ಅಂತ ಹೇಳಿ ಚೊಕ್ಸಂದ್ರ ವೈಂಡಮ್ ಅಂತ ಬರುತ್ತೆ. ಚೊಕ್ಸಂದ್ರ ವೈಂಡಮ್ ಎಇ ಅವರು ಇಲ್ಲಿ ಇದೊಂದು ಟ್ರಾನ್ಸ್ಫಾರ್ಮರ್ನ ಇಲ್ಲಿಗಲ್ ಆಗಿ ಈ ರೋಡಲ್ಲಿ ಹಾಕಿದ್ದಾರೆ. ನಾವು ಈ ಎಲ್ಲ ಬಿಲ್ಡಿಂಗಿಗೂ ಇದು ಪ್ರೈವೇಟ್ ಲೆವೆಟ್ಗೆ ಆ ಬಿಲ್ಡಿಂಗ್ ಅಲ್ಲಿ ಏನ್ ಸ್ಯಾಂಕ್ಷನ್ ಲೋಡ್ ಕೇಳ್ತಾರೆ ಆ ಲೋಡ್ಗೆ ತಕ್ಕನಾಗಿ ಟ್ರಾನ್ಸ್ಫಾರ್ಮರ್ನ ಅವ್ರ ಬಿಲ್ಡಿಂಗ್ ಅಲ್ಲಿ ಹಾಕೋಬೇಕು ಅನ್ನೋದು KERC ರೂಲ್ಸು. KERC ರೂಲ್ಸ್ನ ವೈಲೇಷನ್ ಮಾಡಿದ್ದು ಪ್ರೈವೇಟ್ ಲೇಔಟ್ ಇಷ್ಟೂ ಲೇಔಟ್ಗೆ ಒಂದೇ ಟ್ರಾನ್ಸ್ಫಾರ್ಮರ್ನ BBMP ರಸ್ತೆಯಲ್ಲಿ ಹಾಕಿ ಇಲ್ಲಿಂದ ಎಲ್ರಿಗೂ ಕೇಬಲ್ ಹಾಕಿ ಕರೆಂಟ್ ಕೊಡ್ತಿದ್ದಾರೆ. ಪ್ರತಿಯೊಂದು ಏನೇ ಸೆಲ್ಫ್ ಎಕ್ಸಿಕ್ಯೂಷನ್ ವರ್ಕ್ ಅಂತ ಮಾಡ್ತಾರೆ ಆ ವರ್ಕು ಅವರೇ ಪ್ರಿಮಿಸಸ್ ಅಲ್ಲಿ ಮಾತ್ರ ಮಾಡಬೇಕೇ ಹೊರತು ಪಬ್ಲಿಕ್ ಜಾಗದಲ್ಲಿ ಹಾಕಂಗಿಲ್ಲ. ಈ ತರ ಹಾಕಿದ್ರೆ ಯಾವ ಲೇಔಟ್ಗೂ ಟ್ರಾನ್ಸ್ಫಾರ್ಮರ್ ಹಾಕೋ ಅವಶ್ಯಕತೆನೇ ಇರಲ್ಲ, ಇವ್ರು ಮಾಡೋ ತರ ಮಾಡಿದ್ರೆ. ಆಮೇಲೆ ಏನಾಗಿದೆ, ಇದಕ್ಕೆ ಇನ್ಸ್ಪೆಕ್ಟರೇಟ್ ಅಂತ ಹೇಳಿ ನಮ್ಮ ವಿದ್ಯುತ್ ಪರಿವೀಕ್ಷಕರು ಇರ್ತಾರೆ. ಅವ್ರು ಬಂದು ಇದನ್ನ ನೋಡಿ ಸರ್ಟಿಫೈ ಮಾಡಿ ಸೇಫ್ಟಿ ವರ್ಷನ್ ಎಲ್ಲ ಕರೆಕ್ಟ್ ಆಗಿದೆಯಾ, ಮೆಟೀರಿಯಲ್ ಚೆನ್ನಾಗಿರೋದು ಹಾಕಿದಾರಾ, ವೆಂಡರ್ ಇದೆಯಾ ಅಂತ ಹೇಳಿ ಕೇಳಾದ್ಮೇಲೆ ಅವ್ರು ಸರ್ಟಿಫೈ ಮಾಡಿದ್ಮೇಲೆ ಚಾರ್ಜ್ ಮಾಡಬೇಕಿತ್ತು. ಇವರು ನಿನ್ನೆ ಏನ್ ಮಾಡಿದ್ದಾರೆ, ಸಂಜೆ ಗುತ್ತಿಗೆದಾರರ ಹತ್ರ ದುಡ್ಡು ತಗೊಂಡು ಲಕ್ಷಾಂತರ ರೂಪಾಯಿ ರಾತ್ರಿ ಚಾರ್ಜ್ ಮಾಡಿಬಿಟ್ಟಿದ್ದಾರೆ. ಇವಾಗ ನಾನು ಅವರಿಗೆ ಕೇಳಿದಕ್ಕೆ ಇದು ಇನ್ಸ್ಪೆಕ್ಟರ್ ಅಪ್ರೂವಲ್ ಆಗಿಲ್ಲ, ಪರಿವೀಕ್ಷಕರು ಬಂದು ನೋಡಿಲ್ಲ, ಪರ್ಮಿಷನ್ ಇಲ್ಲದೆ ಹೆಂಗ್ ಚಾರ್ಜ್ ಮಾಡಿದ್ದೀರಾ, ಅದು ಈ ರೋಡಲ್ಲಿ ಹಾಕಿಲ್ಲ ಅಂತ ಕೇಳಿದ್ದಕ್ಕೆ ಬೈ ಮಿಸ್ ಆಗಿ ಹಾಕ್ಬಿಟ್ಟಿದೀವಿ, ಈಗ ತೆಗೆದುಬಿಡ್ತೀವಿ ಅಂತ ಈಗ ಬಂದು ಅವ್ರು ಹೇಳ್ತಾ ಇದ್ದಾರೆ. ನಾವು ಬಂದು ಕೇಳಿದ್ದಕ್ಕೆ ಇದು ಅಕ್ಷಮ್ಯ ಅಪರಾಧ ಮಾಡಿರೋದು. ಇವ್ರು ಏನಂದ್ರೆ ದುಡ್ಡು ತಗೊಂಡು ಪಬ್ಲಿಕ್ ಜಾಗದಲ್ಲಿ ಈ ಟ್ರಾನ್ಸ್ಫಾರ್ಮರ್ನ ಹಾಕಿರೋದು ತಪ್ಪು. ಇಷ್ಟು ಜನ ಬಿಲ್ಡಿಂಗ್ ಇವರು ಎಲ್ಲ ವೈಲೇಷನ್ ಮಾಡಿದ್ದಾರೆ. ಎಲೆಕ್ಟ್ರಿಕಲ್ ಕಮಿಷನಿಂಗ್ ಅಪ್ರೂವಲ್ ಆಗಿಲ್ಲ. ಮತ್ತೆ ಈಗ ನಿಮ್ಮ ಮುಂದೆ ನೀವು ನೋಡಿದೀರಾ, ಪಕ್ಕದಲ್ಲಿ ಒಂದು 250 KV ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫಾರ್ಮರ್ ಇದೆ. ಆ ಟ್ರಾನ್ಸ್ಫಾರ್ಮರ್ ಚಾರ್ಜ್ ಅಲ್ಲಿದೆ, ಅದರಿಂದ ಓವರ್ ಹೆಡ್ ಲೈನ್ ಹೋಗಿದೆ ಮೇಲೆ. ಅದು ಓವರ್ ಹೆಡ್ ಚಾರ್ಜ್ ಅಲ್ಲಿದೆ, ಈಗ ಕರೆಂಟ್ ಇದೆ. ಆದ್ರೆ ಇಲ್ಲಿ ಬೇರೆ ಕಡೆ AB ಕೇಬಲ್ ಎಳೆದಿದ್ದಾರೆ. ಇಲ್ಲಿ ಏನಾಗಿದೆ, ಯಾರಾದ್ರೂ ಈ GYS ನ ಮುಟ್ಟಿದ್ರೆ ಕರೆಂಟ್ ಹೊಡಿತದೆ. ಯಾಕೆ ಅಂದ್ರೆ ನೋಡಿ, ಮೇಲ್ಗಡೆ ಟೇಪ್ ಹಾಕಿದ್ದಾರೆ. ಆ ಹೀಟ್ ಆದ್ರೆ ಇದೇನ ತಗ್ಲಿದ್ರೆ ಕೆಳಗಡೆ ದಾರಿನಲ್ಲಿ ಹೋಗೋರು ಯಾರೋ ಹತ್ತಿ ತಪ್ಪಿ ಮುಟ್ರೆ ಪ್ರಾಣ ಅಂತೂ ಹೋಗುತ್ತೆ. ಯಾವ ಉದ್ದೇಶದಿಂದ ಮಾಡಿದರೆ ಗೊತ್ತಿಲ್ಲ. ಇದು ಮಾಡಿರೋದು ಕಾನೂನನ್ನ ವೈಲೇಷನ್ ಮಾಡಿದ್ದಾರೆ. ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಪನಿಷ್ಮೆಂಟು ಕೊಡಬೇಕು. ನಾವು MDಗೂ ಗಮನಕ್ಕೆ ತಂದಿದ್ದೀವಿ, DT ಅವ್ರ ಗಮನಕ್ಕೆ ತಂದಿದ್ದೀವಿ, ಚೀಫ್ ಗಮನಕ್ಕೆ ತಂದಿದ್ದೀವಿ, ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಗಮನಕ್ಕೂ ನಾವು ತಂದಿದ್ದೀವಿ. ಇಲ್ಲ ಇದು ಮಾಡಿರೋದು ಸರಿ ಇದೆ ಅನ್ನೋದಾದ್ರೆ ನಾವು ಒಂದೇ ಎಲ್ಲ ಗ್ರಾಹಕರಿಗೂ ಅನುಕೂಲ ಆಗೋ ರೀತಿಯಲ್ಲಿ
ಇಲ್ಲಿ ಯಾವ ರೀತಿ ಕೆಲಸ ಆಗಿದೆ ಅದೇ ರೀತಿ ಮಾಡಿಕೊಡೋದಕ್ಕೆ ಒಂದು ಸರ್ಕ್ಯುಲರ್ನ ಇಶ್ಯೂ ಮಾಡಬೇಕು ಅಂತ ನಿಮ್ಮ ಮೂಲಕ ನಾನು ಮನವಿ. ಇನ್ನು ಟ್ರಾನ್ಸ್ಫಾರ್ಮರ್ ಹಾಕಿರುವಂತಹ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ವಿವರಣೆಯನ್ನು ಕೊಟ್ಟಿದ್ದಾರೆ, ನೋಡೋಣ. ಇಲಾಖೆಯ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ತೀವ್ರ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕರಿಗೆ ತೊಂದರೆ ಆಗುವಂತ, ಅವರ ಪ್ರಾಣಕ್ಕೆ ತೊಂದರೆ ಆಗುವಂತಹ ರೀತಿಯಲ್ಲಿ ಕೆಲ ಅಧಿಕಾರಿಗಳು ಒಂದು ಕಾಮಗಾರಿಯನ್ನ ಮಾಡಿದ್ದಾರೆ ಅಂತ. ಅದ್ಯಾವುದು ಅಲ್ಲ, ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಈ ಒಂದು ಟ್ರಾನ್ಸ್ಫಾರ್ಮರ್ ಮೊದಲಿಗೆ ಎಲ್ಲಿ ಹಾಕಿದ್ದಾರೆ ಅಂತ ನೋಡೋಣ. ಈ ರಸ್ತೆ ಗಮನಿಸಬಹುದು, ಇದು ಪೀಣ್ಯ ಇಂಡಸ್ಟ್ರಿ ಏರಿಯಾದಲ್ಲಿರುವಂತಹ ABB ರಸ್ತೆ. ತುಂಬಾ ದೊಡ್ಡ ರಸ್ತೆ ಏನಲ್ಲ, ಎರಡೂ ಕಡೆ ವಾಹನಗಳು ಓಡಾಡ್ತವೆ. ಆ ರಸ್ತೆಯ ಪಕ್ಕದಲ್ಲೇ ಸಾರ್ವಜನಿಕರು ಓಡಾಡುವಂತಹ ಫುಟ್ಪಾತ್ ಮತ್ತು ರಸ್ತೆಯ ಮಧ್ಯಭಾಗದಲ್ಲಿ ಈ ಒಂದು ಕಂಬವನ್ನ ಹಾಕಿದ್ದಾರೆ. ಯಾಕೆ? ಸಾಮಾನ್ಯವಾಗಿ ರಸ್ತೆ ಪಕ್ಕದಲ್ಲಿ ಟ್ರಾನ್ಸ್ಫಾರ್ಮರ್ಗಳು ಇರೋದನ್ನ ನೋಡಿರ್ತೀರಾ, ಆದ್ರೆ ಇಲ್ಲಿ ಯಾವ ಕಾರಣಕ್ಕೆ ಹಾಕಿದ್ದಾರೆ, ಇದ್ರಲ್ಲಿ ಏನ್ ರೂಲ್ಸ್ ವೈಲೇಷನ್ ಆಗಿದೆ ಅಂತ ಗಮನಿಸೋದಾದ್ರೆ, ಇದು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ. ಯಾವುದೇ ಒಂದು ಕಟ್ಟಡಗಳಾಗಿರ್ಬೋದು, ಫ್ಯಾಕ್ಟರಿಗಳಾಗಿರ್ಬೋದು 35 KV-ಗಿಂತ ಹೆಚ್ಚಿನ ವಿದ್ಯುತ್ ಅನ್ನ ಬಳಕೆ ಮಾಡೋದಿದ್ರೆ ಅವರ ಸ್ವಂತ ಹಣದಲ್ಲೇ, ಸ್ವಂತ ಜಾಗದಲ್ಲೇ ಈ ರೀತಿಯಾದಂತಹ ಟ್ರಾನ್ಸ್ಫಾರ್ಮರ್ಗಳನ್ನ ಹಾಕ್ಸ್ಕೊಳ್ಬೇಕಾಗತ್ತೆ. ಆದ್ರೆ ಇಲ್ಲಿ ಸುಮಾರು 3 ರಿಂದ 4 ಫ್ಯಾಕ್ಟರಿಗಳ ಬಳಿಯಲ್ಲಿ ಅಲ್ಲಿನ AEE ಮಲ್ಲಿಕಾರ್ಜುನ್, ನರಸಿಂಹಮೂರ್ತಿ, ಸುರೇಶ್ ಏನು ಹಣವನ್ನ ಪಡೆದು ಅವರ ಒಂದು ಜಾಗದಲ್ಲಿ, ಅವರ ಒಂದು ಏನ್ ಜಾಗ ಇರುತ್ತಲ್ಲ ಆ ಒಂದು ಜಾಗದಲ್ಲಿ ಹಾಕುವಂತ ಬದಲಿಗೆ ಸುಮಾರು 5 ಚಿಕ್ಕ ಚಿಕ್ಕ ಫ್ಯಾಕ್ಟರಿಗಳೇನಿದೆ ಅಲ್ಲಿಂದ ಹಣವನ್ನ ಪಡ್ಕೊಂಡು ಈ ಒಂದು ರಸ್ತೆಯ ಮಧ್ಯಭಾಗದಲ್ಲಿ, ಅಂದ್ರೆ ರಸ್ತೆ ಫುಟ್ಪಾತ್ ಮಧ್ಯಭಾಗದಲ್ಲಿ ಒಂದು ಅವರ ಇಲಾಖೆಯ ಕಂಬಕ್ಕೆನೆ ಈ ಒಂದು ಟ್ರಾನ್ಸ್ಫಾರ್ಮರ್ಗಳನ್ನ ಅಳವಡಿಸಿದ್ದಾರೆ. ಜೊತೆಗೆ ವಿದ್ಯುತ್ ಸಂಪರ್ಕವನ್ನ ಕೂಡ ಕೊಟ್ಟಿದ್ದಾರೆ. ಇದನ್ನ ಇಲ್ಲಿನ ಗುತ್ತಿಗೆದಾರರು ಯಾರಿದ್ದಾರೆ, ಲೋಕಲ್ ಕಾಂಟ್ರಾಕ್ಟರ್ಸ್ ಮತ್ತು ಸಾರ್ವಜನಿಕ ಇಂಡಸ್ಟ್ರಿ ಬೇರೆ ಬೇರೆ ಒಂದು ಫ್ಯಾಕ್ಟರಿಗಳಿದೆಯಲ್ಲ ಅವರೆಲ್ಲ ಬಂದು ಕೇಳಿದಂತಹ ಸಂದರ್ಭದಲ್ಲಿ ನಮ್ಮಿಂದ ತಪ್ಪಾಗಿದೆ, ಮಿಸ್ ಆಗಿಲ್ಲ, ಹಾಕ್ಬಿಟ್ಟಿದೀವಿ, ಇದನ್ನ ಕೂಡಲೇ ನಾವು ರಿಮೂವ್ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಇದರ ಜೊತೆಗೆ AEE ಮಲ್ಲಿಕಾರ್ಜುನ್ ಅವರು ಸ್ಥಳದಲ್ಲಿದ್ರು. ನ್ಯೂಸ್ 18 ಕ್ಯಾಮ್ರಾ ನೋಡಿದ ಕೂಡಲೇ ಅವರು ಇಲ್ಲ, ನಾನು ಇದು ರಿಯಾಕ್ಟ್ ಮಾಡಲ್ಲ ಅಂತೇಳಿ ಇಲ್ಲಿಂದ ಓಡ್ ಹೋಗಿದ್ದಾರೆ. ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಅಧಿಕಾರಿಗಳು ಈ ರೀತಿಯಾಗಿ ಮಾಡಿರೋದು ಒಂದು ಸಾರ್ವಜನಿಕರ ಪ್ರಾಣಕ್ಕೂ ಅಪಾಯ. ಜೊತೆಗೆ ಬೆಸ್ಕಾಂ ಇಲಾಖೆಯ ರೂಲ್ಸ್ ಗಳನ್ನ ಖುದ್ದು ಅಧಿಕಾರಿಗಳೇ ಹಣದ ಆಸೆಗೆ ಯಾವ ರೀತಿಯಾಗಿ ಗಾಳಿಗೆ ತೂರ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಕೂಡಲೇ ಇದನ್ನ ರಿಮೂವ್ ಮಾಡಬೇಕು. ಜೊತೆಗೆ ತಪ್ಪಿತಸ್ಥ ಅಧಿಕಾರಿಗಳು ಯಾರ್ಯಾರಿದಾರಲ್ಲ ಇವರ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಲ್ಲಿನ ಸ್ಥಳೀಯರ ಜೊತೆಗೆ ಸ್ಥಳೀಯ ಗುತ್ತಿಗೆದಾರರು ಕೂಡ ಈಗ ಬೆಸ್ಕಾಂನ MD ಅವರು ಜೊತೆಗೆ KPTCL MD ಅವ್ರಿಗೂ ಕೂಡ ಆಗ್ರಹಿಸಿದ್ದಾರೆ. ತಮ್ಮದೇ ಇಲಾಖೆಯ ರೂಲ್ಸ್ ಗಳನ್ನ ವೈಲೇಷನ್ ಮಾಡಿ ತಮ್ಮ ಇಲಾಖೆಗೆ ನಷ್ಟ ಉಂಟು ಮಾಡೋದ್ರ ಜೊತೆಗೆ ಸಾರ್ವಜನಿಕರು ಕೂಡ ತೊಂದರೆಯನ್ನ ಕೊಡ್ತಿದ್ದಾರೆ ಅನ್ನುವಂತಹ ಒಂದು ವಿಚಾರಕ್ಕೆ ಈ ಒಂದು ವಿಚಾರವನ್ನ ಯಾವ ರೀತಿಯಾಗಿ ಪರಿಗಣಿಸ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಕ್ಯಾಮರಾಮನ್ ಇಬ್ರಾಹಿಂ ಜೊತೆಗೆ ಶಿವಪ್ರಸಾದ್, ನ್ಯೂಸ್ 18 ಬೆಂಗಳೂರು. ನಾಳೆ ಬೆಳಗಾವಿ ಮೇಯರ್ ಹಾಗೇನೆ ಉಪಮೇಯರ್ ಚುನಾವಣೆ ಹಿನ್ನೆಲೆಯಲ್ಲಿ ಎಲೆಕ್ಷನ್ ಗೆಲ್ಲೋದಕ್ಕೆ ಕಾಂಗ್ರೆಸ್ ಭಾರೀ ರಣತಂತ್ರವನ್ನ ರೂಪಿಸಿದೆ. ನಿನ್ನೆ ರಾತ್ರಿ ಕಾಂಗ್ರೆಸ್ ಹಾಗೇನೆ MES ಪಕ್ಷೇತರ ಪಾಲಿಕೆ ಸದಸ್ಯರ ಸಭೆ ಆಗಿದೆ. ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಸತೀಶ್ ಜಾರಕಿಹೊಳಿ ಈ ಸಭೆಯನ್ನು ನಡೆಸಿದ್ದಾರೆ. ಈಗ ಮೊದಲ ಸಲ ಬಿಜೆಪಿಗೆ ಪಾಲಿಕೆಯಲ್ಲಿ ಸ್ಪಷ್ಟ ಬಹುಮತ ಸಿಕ್ಕಿದೆ. ಆದ್ರೂ ಇಲ್ಲಿ MES ಹಾಗೇನೆ ಪಕ್ಷೇತರ ಕಾರ್ಪೊರೇಟರ್ಗಳಿಗೆ ಸತೀಶ್ ಗಾಳವನ್ನ ಹಾಕ್ತಾ ಇದ್ದಾರೆ ಅನ್ನೋ ಚರ್ಚೆಗಳು ನಡೀತಾ ಇದೆ. ಹಾಗಾಗಿ ಸಭೆಯೆಲ್ಲ ಮಾಡಿದ್ದಾರೆ. ಕುತೂಹಲ ಮೂಡಿಸಿದೆ ಸದ್ಯಕ್ಕೆ KPCC ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರ ನಡೆ ಮತ್ತೆ ಈ ಸಭೆ. ಬೆಳಗಾವಿ ಮಹಾನಗರ ಪಾಲಿಕೆ ಒಟ್ಟು 58 ಸದಸ್ಯರ ಬಲವನ್ನ ಹೊಂದಿದೆ. ಇದೇ ಮೊದಲ ಬಾರಿಗೆ ಬಿಜೆಪಿ ಪಾಲಿಕೆಯಲ್ಲಿ ಸ್ಪಷ್ಟ ಬಹುಮತ ಹೊಂದಿರೋದು. ಅಂದ್ರೆ ಬಿಜೆಪಿ ಸದಸ್ಯರು 35 ಇದ್ರೆ ಕಾಂಗ್ರೆಸ್ ಅವರು 10 ಜನ ಇದ್ದಾರೆ. ಪಕ್ಷೇತರರು 13 ಸದಸ್ಯರು ಆಯ್ಕೆಯಾಗಿದ್ದಾರೆ. ಈಗ ಮೇಯರ್ ಉಪಮೇಯರ್ ಚುನಾವಣೆ ಹಿನ್ನೆಲೆಯಲ್ಲಿ ಫಸ್ಟಿಗೆ MES ಮತ್ತೆ ಪಕ್ಷೇತರ ಕಾರ್ಪೊರೇಟರ್ಗಳಿಗೆ ಸತೀಶ್ ಗಾಳವನ್ನ ಹಾಕಿ ಅಲ್ಲೇನಾದ್ರೂ ಅದಲು ಬದಲು ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ ಒಂದಿಷ್ಟು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಆದ್ರೆ ಬಿಜೆಪಿಗೆ ಸತೀಶ್ ಜಾರಕಿಹೊಳಿ ಟಕ್ಕರ್ ಕೊಡ್ತಾರಾ, ಯಾರ ಪಾಲಾಗುತ್ತೆ ಬೆಳಗಾವಿ ಪಾಲಿಕೆ ನೋಡ್ಬೇಕು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಪಾಲಿಕೆಯಲ್ಲಿ ಬಿಜೆಪಿಗೆ ಸ್ಪಷ್ಟ ಬಹುಮತ ಇದ್ರೂ ಕೂಡ ಕಾಂಗ್ರೆಸ್ ಟಕ್ಕರ್ ಕೊಡುತ್ತಾ ಅನ್ನೋ ಕುತೂಹಲ. ಕಾರಣ ಸತೀಶ್ ಜಾರಕಿಹೊಳಿ ಅವರ ನಡೆ ಮತ್ತೆ ಸಭೆ. ಹಾಗಾದ್ರೆ ಬೆಳಗಾವಿ ಪಾಲಿಕೆ ಯಾರ ಪಾಲಿಗೆ ಆಗ್ಬೋದು? ಶರ್ಮಿತಾ ಶೆಟ್ಟಿ, ಕಳೆದ ಒಂದೂವರೆ ವರ್ಷಗಳಿಂದಲೂ ಕೂಡ ಬೆಳಗಾವಿ ಮಹಾನಗರ ಪಾಲಿಕೆಯ ಮೇಯರ್ ಆಯ್ಕೆ ಚುನಾವಣೆ ಇವತ್ತಾಗುತ್ತೆ, ನಾಳೆ ಆಗುತ್ತೆ ಅಂತ ಹೇಳಿ ಮುಂದೂಡಲಾಗಿತ್ತು. ಕೊನೆಗೂ ನಾಳೆ ಫೆಬ್ರವರಿ 6ರಂದು ಈ ಒಂದು ಮೇಯರ್ ಉಪಚುನಾವಣೆ ದಿನಾಂಕ ನಿಗದಿಯಾಗಿರ್ತಕ್ಕಂಥದ್ದು ಹೀಗಾಗಿ ಸಾಕಷ್ಟು ಕುತೂಹಲ ಮನೆ ಮಾಡಿದೆ. ಯಾಕಂದ್ರೆ ಸಾಮಾನ್ಯ ಮಹಿಳೆಗೆ ಮೇಯರ್ ಸ್ಥಾನ ಮೀಸಲಿರ್ತಕ್ಕಂಥದ್ದು. ಹೀಗಾಗಿ 7 ಜನ ಅಭ್ಯರ್ಥಿಗಳು ಈಗಾಗಲೇ ರೇಸ್ನಲ್ಲಿದ್ದಾರೆ. ತಮ್ಮ ಹಿರಿಯ ನಾಯಕರು ಮತ್ತು ಮುಖಂಡರ ಮೂಲಕ ಪಕ್ಷದ ಮೇಲೆ ಒತ್ತಡವನ್ನು ಹೇರ್ತಕ್ಕಂಥದ್ದು. ಬೆಳಗಾವಿಯಲ್ಲಿ ಒಟ್ಟು 58 ಜನ ಪಾಲಿಕೆ ಸದಸ್ಯರಿದ್ರು. ಈ ಪೈಕಿ 35 ಜನ ಬಿಜೆಪಿಯವ್ರಿಗಿದ್ದಾರೆ. ಹೀಗಾಗಿ ಸರಳವಾಗಿ
ಪ್ರಮುಖವಾಗಿ ಬಿಜೆಪಿಗೆ ಬಹುಮತ ಇರತಕ್ಕಂಥದ್ದು. ಹೀಗಾಗಿ ಏನು 5 ಜನ ಆಕಾಂಕ್ಷಿಗಳು, ಪ್ರಮುಖವಾಗಿ ವಾಣಿ ವಿಲಾಸ್ ಜೋಶಿ, ಸಾರಿಕಾ ಪಾಟೀಲ್, ಸವಿತಾ ಮುರುಗೇಂದ್ರ ಗೌಡ ಪಾಟೀಲ್, ಹಾಗೆ ಏನು ದೀಪಾಲಿ ಟೊಪ್ಗಿ ಮತ್ತು ಇನ್ನಿಬ್ರು ಶೋಭಾ ಸೋಮನಾಚಿ ಅಂತೇಳಿ ಇವರು ಪ್ರಮುಖವಾಗಿ ರೇಸ್ನಲ್ಲಿ ಇರ್ತಕ್ಕಂಥದ್ದು. ಬಿಜೆಪಿ ಮುಂಬರುವ ವಿಧಾನಸಭಾ ಚುನಾವಣೆಯನ್ನು ಮುಂದಿಟ್ಟುಕೊಂಡು ಮರಾಠ ಅಭ್ಯರ್ಥಿಗೆ ಮೇಯರ್ ಸ್ಥಾನವನ್ನು ಕೊಡುತ್ತಾ ಅಂತಕ್ಕಂಥ ಪ್ರಶ್ನೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಅದೇ ರೀತಿ ಮತ್ತಿತರ ಸಮುದಾಯ ಕೂಡ ನಮಗೆ ಕೊಡಬೇಕು ಅಂತ ಹೇಳಿ ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಇವತ್ತು ಬೆಳಗಾವಿಯಲ್ಲಿ ಒಂದು ಮಹಾನಗರದ ಒಂದು ಸಭೆ ನಡೆಯಲಿದೆ ಬಿಜೆಪಿ. ಆ ಸಭೆಯಲ್ಲಿ ಮೇಯರ್ ಯಾರಾಗಬೇಕು ಅಂತ ಕೇಳಿ ನಿರ್ಣಯವನ್ನು ಮಾಡೋಕ್ಕೆ ಬಿಜೆಪಿ ಮುಖಂಡರು ತೀರ್ಮಾನ ಮಾಡಿದ್ದಾರೆ. ಮತ್ತೊಂದು ಕಡೆ ಏನಂದ್ರೆ ಉಪಮೇಯರ್ ಸ್ಥಾನಕ್ಕೆ ಬಿಜೆಪಿಯಲ್ಲಿ ಯಾವುದೇ ರೀತಿ ಅಭ್ಯರ್ಥಿ ಇಲ್ಲ. ಹೀಗಾಗಿ ಕಾಂಗ್ರೆಸ್ ಇಲ್ಲವೇ MES ನ ಮಹಿಳೆಗೆ ಇದು ಹೋಗೋ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ತಡರಾತ್ರಿ ಬೆಳಗಾವಿಯ ಖಾಸಗಿ ಹೋಟೆಲ್ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಕೂಡ ಒಂದು ಸಭೆಯನ್ನ ಮಾಡಿದ್ದಾರೆ. ಏನು MES ಬೆಂಬಲಿತ ಕಾರ್ಪೊರೇಟರ್ಗಳಾಗಿರ್ಬೋದು, ಕಾಂಗ್ರೆಸ್ ಮತ್ತು ಪಕ್ಷೇತರ ಎಲ್ಲರನ್ನೂ ಕೂರಿಸಿಕೊಂಡು ಒಂದು ಸಭೆಯನ್ನು ಮಾಡಿದ್ದಾರೆ. ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಕಾಂಗ್ರೆಸ್ ಕೇವಲ 10 ಸ್ಥಾನಗಳನ್ನು ಗೆದ್ದಿದ್ರೆ ಕೂಡ ಪಕ್ಷೇತರು 13 ಸ್ಥಾನಗಳನ್ನ ಬೆಳಗಾವಿಯಲ್ಲಿ ಗೆದ್ದಿದ್ದಾರೆ. ಅವರೆಲ್ಲರನ್ನೂ ಒಟ್ಟುಗೂಡಿಸುವಂತ ಪ್ರಯತ್ನ ಮಾಡಿದ್ರೆ ಇದು ಬಿಜೆಪಿಗೆ ಟಕ್ಕರ್ ಕೊಡಕ ಅಥವಾ ಅವರ ಮುಂದಿನ ನಡೆ ಏನು ಅಥವಾ ಮೇಯರ್ ಸ್ಥಾನಕ್ಕೆ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಮಹತ್ವದ ಚರ್ಚೆ ನಿನ್ನೆ ರಾತ್ರಿ ನಡೆದಿರ್ತಕ್ಕಂಥ ಶರ್ಮಿಳಾ ಶೆಟ್ಟಿ. ಏನು ಉಪಮೇಯರ್ನ ಸ್ಥಾನ ಏನಿದೆ ಅದು ಮಹಿಳೆ ಬಿ ಮಹಿಳೆ ಅಂದ್ರೆ ಪ್ರವರ್ಗ 2 ಮಹಿಳೆಗೆ ಮೀಸಲಾಗಿದೆ. 2 ಮಹಿಳೆಯಲ್ಲಿ ಯಾರು ಕೂಡ ಬಿಜೆಪಿಯಲ್ಲಿ ಗೆದ್ದಿಲ್ಲ. ಹೀಗಾಗಿ ಕಾಂಗ್ರೆಸ್ ಇಲ್ಲವೇ MES ಅನ್ನ ಅವಲಂಬಿಸಬೇಕಾದ ಸ್ಥಿತಿ ಇದೆ. ಅದಕ್ಕೆ ಅವಲಂಬಿಸ್ತಾರ ಅಂತ ಪ್ರಶ್ನೆ ಆಗಿದೆ. ಮತ್ತೊಂದು ಕಡೆ ಏನು ಬೆಳಗಾವಿಯಲ್ಲಿ ಯಾವುದೇ ರೀತಿ ಪಕ್ಷ ಅಂದ್ರೆ ಭಾಷಾವಾರು ಚುನಾವಣೆ ಇಡ್ತಿತ್ತು, ಈಗ ಪಕ್ಷವಾರು ಚುನಾವಣೆ. ಹೀಗಾಗಿ ಕನ್ನಡಿಗರಿಗೆ ಮೇಯರ್ ಸ್ಥಾನ ಕೊಡಬೇಕು ಅಂತ ಹೇಳಿ ಕರವೇ ಕೂಡ ಈಗ ಆಗ್ರಹಿಸಿರ್ತಕ್ಕಂಥದ್ದು. ಶರ್ಮಿಳಾ ಶೆಟ್ಟಿ. ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ. ಈ ಕ್ಷಣದ ಅಪ್ಡೇಟ್ಸ್ಗೆ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಕಳ್ಳತನಕ್ಕೆ ಸಾಥ್ ನೀಡಿದ ಗಿರವಿ ಅಂಗಡಿ ಮಾಲೀಕರನ್ನ ಬಂಧಿಸಲಾಗಿದೆ. ಬೆಂಗಳೂರಲ್ಲಿ ಗಿರವಿ ಅಂಗಡಿ ಮಾಲೀಕ ಭವರ್ಲಾಲ್ ಬಂಧನಕ್ಕೆ ಒಳಗಾಗಿರುವಂತಹ ವ್ಯಕ್ತಿ. ಕಳ್ಳರು ತರ್ತಾ ಇದ್ದ ಚಿನ್ನಾಭರಣವನ್ನ ಈತ ಖರೀದಿ ಮಾಡ್ತಾ ಇದ್ದ. ಎಷ್ಟೋ ಸಲ ಈ ಚಿನ್ನದ ಅಂಗಡಿ ಮಾಲೀಕರಿಗೆ ಗೊತ್ತಿಲ್ಲದೆ ಏನೇನೋ ಕತೆಗಳನ್ನ ಹೇಳಿ, ನೆಪಗಳನ್ನ ಹೇಳಿ ಕಳ್ಳತನ ಮಾಡಿದಂತ ಚಿನ್ನವನ್ನ ಮಾರಿ ಹೋಗೋರಿದ್ದಾರೆ. ಆದ್ರೆ ಈ ಭವರ್ಲಾಲ್ ಅನ್ನೋ ವ್ಯಕ್ತಿ, ಗಿರವಿ ಅಂಗಡಿ ಮಾಲೀಕ, ಕಳ್ಳರು ತರ್ತಾ ಇದ್ದ ಚಿನ್ನಾಭರಣವನ್ನೇ ಪರ್ಟಿಕ್ಯುಲರ್ ಆಗಿ ಖರೀದಿ ಮಾಡ್ತಾ ಇದ್ದಂತೆ. ಇತ್ತೀಚೆಗೆ ಸಿಕ್ಕಿದ್ದ ಕಳ್ಳ ಮಾಹಿತಿಯನ್ನ ಕೊಟ್ಟಿದ್ದ, ತಾನು ಕದ್ದಂತ ಚಿನ್ನವನ್ನ ಎಲ್ಲಿ ಮಾರಿದ್ದೆ ಅಂತ ಹೇಳಿ. ಆ ಮಾಹಿತಿ ಮೇರೆಗೆ ಭವರ್ಲಾಲ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. ಕಳ್ಳ ಶ್ರೀನಿವಾಸ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ರು. 10ಕ್ಕೂ ಹೆಚ್ಚು ಮನೆಗಳಲ್ಲಿ ಶ್ರೀನಿವಾಸ್ ಕಳ್ಳತನವನ್ನ ಮಾಡಿದ. ಚಿನ್ನಾಭರಣ ಎಲ್ಲಿ ತಗೊಂಡೋಗಿ ಅಡ ಇಟ್ಟೆ ಅಂತ ಕೇಳಿದಾಗ, ಅಂದ್ರೆ ಮಾರದೆ ಅಂತ ಕೇಳಿದಾಗ ಆತ ಭವರ್ಲಾಲ್ ಹೆಸರನ್ನ ಹೇಳಿದ್ದಾನೆ. ಭವರ್ಲಾಲ್ ಮೇಲೆ ವಿವೇಕ್ ನಗರ ಪೊಲೀಸರು ಕಣ್ಣನ್ನ ಇಟ್ಟಿದ್ರು. ಬಂಧನ ಮಾಡೋಕೆ ಬಂದಾಗ ಭವರ್ಲಾಲ್ ರಂಪಾಟವನ್ನ ಮಾಡಿದ್ದಾರೆ. ದೂರು ದಾಖಲಿಸಿಕೊಂಡು ತಿಲಕ್ ನಗರ ಪೊಲೀಸರು ಭವರ್ಲಾಲ್ ಅನ್ನ ಫೈನಲಿ ಬಂಧಿಸಿದ್ದಾರೆ. पुलिस वाला है काकू ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ. ಮಂಜುನಾಥ್ ಚಂದ್ರ, ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಅಲ್ಲೇನೋ ಕಿರಿಕಾದಂಗೆ ಕಾಣಿಸುತ್ತೆ. ಪೊಲೀಸರು ಬಂದಾಗ ಅವ್ರನ್ನ ಎತ್ಕೊಂಡೆಲ್ಲ ಹೋಗ್ತಾ ಇದ್ದಾರೆ. ಅಂದ್ರೆ ಭವರ್ಲಾಲಿಗೆ ಕಳ್ಳರು ಕದ್ಕೊಂಡ್ಬರ್ತಾ ಇದ್ರು, ಆ ಮಾಲ್ ಅಂತ ಗೊತ್ತಿದ್ರು ಈತ ತಗೊಳ್ತಿದ್ದ. ಆ ಮಾಹಿತಿ ಮೇರೆಗೆ ಬಂಧನ ಆಗಿರೋದು. ಸದ್ಯಕ್ಕೆ ಭವರ್ಲಾಲ್ ಸ್ಟೇಟ್ಮೆಂಟ್ ಏನು? ಶರ್ಮಿತಾ, ಸದ್ಯಕ್ಕೆ 15 ದಿನಗಳ ಹಿಂದೆ ವಿವೇಕ್ ನಗರದಲ್ಲಿ ಈ ರೀತಿಯಾಗಿ ಒಂದು ಪ್ರಕರಣ ನಡೆದಿರ್ತಕ್ಕಂಥ ನ್ಯಾಯಗಳ್ಳತನ ಮಾಡಿ ಕೆಲವರು ಏನೋ ಕಳ್ಳರಿದ್ದಾರೆ, ಅವರೆಲ್ಲರೂ ಕೂಡ ಆರೋಪಿಗಳು ಹೋಗಿ ಆ ಲಾಲ್ ಅಂಗಡಿಯಲ್ಲಿ ಇಟ್ಟಿರ್ತಕ್ಕಂಥ ಚಿನ್ನಾಭರಣಗಳನ್ನ ಅದನ್ನ ಪೊಲೀಸರು ವಶಪಡಿಸ್ಕೊಳ್ಕೋದಾಗ ಮಾತಿನ ಚಕಮಕಿ ನಡೆದಿರ್ತಕ್ಕಂಥದ್ದು. ಸಾಕಷ್ಟು ಬಾರಿ ಹಣ ಹಿಂದಿರಿ, ಅಂದ್ರೆ ಒಡವೆಗಳನ್ನ ಕೊಡಿ, ನನ್ನ ಕಳ್ಳರು ಹೇಳಿರ್ತಕ್ಕಂಥದ್ದು ಇದೇ ಅಂಗಡಿಯಲ್ಲಿ ಅಂತ ಹೇಳಿದ್ದಾರೆ. ಇದರಲ್ಲಿ ಸಾಕಷ್ಟು ಬಾರಿ ನೋಟಿಸ್ ಅನ್ನ ಕೊಟ್ಟು ಆ ವಿಚಾರಣೆಗೆ ಕೂಡ ಹಾಜರಾಗುವಂತ ಪೊಲೀಸರು ಹೇಳಿರ್ತಾರೆ. ಆದ್ರೆ ಲಾಲ್ ಏನು ಅಂಗಡಿಯ ಮಾಲೀಕ ಇದ್ದಾನೆ ಆತ ಯಾವುದೇ ರೀತಿ ಒಂದು ನೋಟಿಸ್ ಕೂಡ ರಿಪ್ಲೈ ಅನ್ನು ಕೊಡದೆ ವಿಚಾರಣೆಗೆ ಹಾಜರಾಗದೆ ತಲೆಮರೆಸ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ
ಪೊಲೀಸರು ಒಂದು ತಂಡವನ್ನ ಕರ್ಕೊಂಡು ವಿವೇಕನಗರ ಪೊಲೀಸ್ ಠಾಣೆ ಏನು ವ್ಯಾಪ್ತಿಯಲ್ಲಿದೆ ಚಿನ್ನದ ಅಂಗಡಿ ಅಲ್ಲಿ ಹೋಗಿ ಕೂಡ ಆತನನ್ನ ಖುದ್ದಾಗಿ ಬಾ ಅಂತ ಹೇಳಿದಾಗ ಕೂಡ ವಿಡಿಯೋವನ್ನ ಮಾಡ್ತಾರೆ. ವಿಡಿಯೋವನ್ನ ಮಾಡಿ ಪೊಲೀಸರ ದೌರ್ಜನ್ಯ ಅಂತ ಹೇಳಿ ಒಂದು ಕಡೆಗೆ ಆರೋಪನ ಮಾಡಿ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದು ಬಿಡ್ತಾ ಇರ್ತಕ್ಕಂಥದ್ದು. ಆದ್ರೆ ಪೊಲೀಸರು ಹೇಳೋ ಪ್ರಕಾರ ಈತನನ್ನ ನಾವು ಅರೆಸ್ಟ್ ಮಾಡಕ್ ಹೋದಾಗ ನಮ್ಮ ಮೇಲೆ ದೌರ್ಜನ್ಯ ಮಾಡಿರ್ತಕ್ಕಂಥದ್ದು ಪೊಲೀಸರ ಮೇಲೆ. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಕೂಡ ಇದೇ ರೀತಿಯಾಗಿ ನಾವು ಕೇಳಕ್ ಹೋದಾಗ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಕಳಿಸಿದ್ರು. ಈಗ ಸದ್ಯಕ್ಕೆ ಅವನನ್ನ ಅಂದ್ರೆ ಲಾಲ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಸಾಕಷ್ಟು ಒಂದು ವಿಚಾರಣೆ ನಡೆಸ್ತಾ ಇದ್ದಾರೆ. ಜೊತೆಗೆ ಆರೋಪಿಗಳು ಹೇಳಿಕೆ ಏನ್ ಕೊಟ್ಟಿದ್ದಾರೆ, ಅಂಗಡಿಗಳಲ್ಲಿ ಯಾವ್ಯಾವ ಒಡವೆಗಳನ್ನ ಇಟ್ಟಿದ್ದಾರೆ ಅದನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡಿರ್ತಕ್ಕಂಥದ್ದು. ಶರ್ಮಿತಾ, ಥ್ಯಾಂಕ್ ಯು ಮಂಜುನಾಥ್ ಚಂದ್ರ. ಈ ಕ್ಷಣದ ಅಪ್ಡೇಟ್ಸ್ಗೆ ಬೆಂಗಳೂರಲ್ಲಿ ಮುಂದುವರೆದಿದೆ ಮಿಡ್ ನೈಟ್ ಪುಂಡರ ಅಟ್ಟಹಾಸ. ಮಲ್ಲೇಶ್ವರಂನ ಬಿಜೆಪಿ ಕಚೇರಿ ಹಿಂದೆಯೇ ಕಾರ್ಗಳ ಮೇಲೆ ದಾಳಿಯನ್ನು ಮಾಡಿದ್ದಾರೆ. 3 ಕಾರುಗಳು, ಒಂದು ಆಟೋ ಕಿಟಕಿ ಗಾಜುಗಳನ್ನ ಪುಡಿ ಮಾಡಿದ್ದಾರೆ. ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಮಲ್ಲೇಶ್ವರಂನ 13ನೇ ಕ್ರಾಸ್ ಅಲ್ಲಿ ಘಟನೆಯಾಗಿದೆ. ಮಚ್ಚಿನಿಂದ ಹೊಡೆದು ಪರಾರಿಯಾಗಿದ್ದಾರೆ ದುಷ್ಕರ್ಮಿ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಮನುಷ್ಯರು ಆಶ್ರಯವನ್ನ ಕಳ್ಕೊಂಡಾಗ ವೃದ್ಧಾಶ್ರಮ, ಅನಾಥಾಶ್ರಮಗಳು ಆಸರೆಯಾಗ್ತವೆ. ಅದೇ ಪ್ರಾಣಿಗಳು, ಪಕ್ಷಿಗಳು ಅನಾಥವಾದ್ರೆ ಪ್ರಾಣಿ ಪಕ್ಷಿಗಳಿಗೂ ಒಂದು ಆಶ್ರಮ ಇದ್ರೆ ಹೇಗಿರುತ್ತೆ ಅಂತ ಒಂದು ಹೊಸ ಪರಿಕಲ್ಪನೆಯನ್ನ ಹುಟ್ಟು ಹಾಕಿದ್ದಾರೆ ಶಿರಸಿಯ ದಂಪತಿ. ಮರದ ಮೇಲೆ ಹರಿದಾಡ್ತಿರೋ ಉಡಗಳು, ಈಗಷ್ಟೇ ಪೊರೆ ಕಳಚಿದ ಉರಗ, ಗಿಳಿಗಳ ಕೂಗು, ಹಸಿರು ಹುಲ್ಲು ತಿನ್ನುತ್ತಿರುವ ಮೊಲ, ಮುಂಗುಸಿ, ಕುದುರೆ. ಇದು ಯಾವುದೋ ಝೂ ಅಲ್ಲ, ಎಕ್ಸಿಬಿಷನ್ ಅಂತೂ ಅಲ್ವೇ ಅಲ್ಲ. ಬದಲಾಗಿ ಇದೊಂದು ಅನಾಥಾಶ್ರಮ, ಅದು ಪ್ರಾಣಿಗಳ ಅನಾಥಾಶ್ರಮ. ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿಯಲ್ಲಿದೆ ಪೆಟ್ ಪ್ಲಾನೆಟ್ ಹೆಸರಿನ ಅನಾಥಾಶ್ರಮ. ಅನಾರೋಗ್ಯ, ಅನ್ನ, ಆಹಾರವಿಲ್ಲದೆ ನಿತ್ರಾಣಗೊಂಡ ಪ್ರಾಣಿಗಳಿಗೆ ಈ ಆಶ್ರಮ ಆಸರೆಯಾಗಿದೆ. ಶಿರ್ಸಿಯ ರಾಜೇಂದ್ರ ಸಿರ್ಸಿಕರ್ ದಂಪತಿ ಪ್ರಾಣಿಗಳನ್ನ ಸಂರಕ್ಷಿಸಿ ಕಾಪಾಡೋ ಕೆಲಸ ಮಾಡ್ತಿದ್ದಾರೆ. ಉತ್ತರ ಕನ್ನಡ ಡಿಸ್ಟಿಕ್ ಅಲ್ಲಿ ಫಸ್ಟ್ ಮೊದಲ ಮಾರಿಗೆ ಮಾಡಿರುವಂತಹ ಇದು ನಮ್ಮ ಅನಿಮಲ್ ರೆಸ್ಕ್ಯೂ ಸೆಂಟರ್ ಆಗಿದೆ. ಉತ್ತರ ಕನ್ನಡದಿಂದ ಎಲ್ಲ ಪ್ರಾಣಿ ಪಕ್ಷಿಗಳು ಹೊರತಾ ಬಿದ್ದಂತ ಪ್ರಾಣಿ ಪಕ್ಷಿಗಳೆಲ್ಲ ನಮ್ಮ ಹತ್ರ ಬರ್ತಾ ಇದ್ವಿ. ರಸ್ತೆ ಅಪಘಾತಗಳಲ್ಲಿ ಗಾಯಗೊಂಡ ಪ್ರಾಣಿ ಪಕ್ಷಿಗಳನ್ನು ಈ ದಂಪತಿ ಸಂರಕ್ಷಿಸಿದೆ. ನೊಂದ 100 ಪ್ರಾಣಿಗಳಿಗೆ ಜೀವ ತುಂಬಿದ ಕೀರ್ತಿ ಈ ದಂಪತಿಯದ್ದು. ನಾವಿದನ್ನ ಸ್ಟಾರ್ಟ್ ಮಾಡಿದಾಗ ಎಲ್ಲಿ ಪ್ರಾಣಿಗಳಿಗೆ ಇಂಜುರಿ ಆಗಿರ್ತಿತ್ತೋ ಅದೇ ಪ್ಲೇಸಿಗೆ ಹೋಗ್ಬಿಟ್ಟು ನಾವು ಟ್ರೀಟ್ ಮಾಡ್ತಾ ಇದ್ವಿ. ಅದಕ್ಕೋಸ್ಕರನೇ ಈ ಅಮೇಝಿಂಗ್ ಪೆಟ್ ಪ್ಲಾನೆಟ್ ಅಂತ ಒಂದು ರೆಸ್ಕ್ಯೂ ಸೆಂಟರ್ನ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಎಲ್ಲ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಹೊರತಾ ಬಿದ್ದಿರುವಂಥದ್ದು, ಆಕ್ಸಿಡೆಂಟ್ ಆಗಿರೋದನ್ನ ತಗೊಂಡು ಬಂದು ನಾವಿಲ್ಲಿ ಸಾಕೊಳ್ತಾ ಇದ್ದೇವೆ. ನಿತ್ರಾಣ ಸ್ಥಿತಿಯ ಪ್ರಾಣಿ ಪಕ್ಷಿಗಳು ಎಲ್ಲೇ ಕಂಡ್ರು ಈ ದಂಪತಿ ಕಣ್ಣಿಗೆ ಬೀಳ್ತವೆ. ಅವುಗಳನ್ನು ತಂದು ಆರೋಗ್ಯ ಸರಿಪಡಿಸಿ ತಮ್ಮೊಟ್ಟಿಗೆ ಇಟ್ಟುಕೊಳ್ತಾರೆ. ಕಳೆದ 5 ವರ್ಷಗಳಿಂದ ಈ ಪೆಟ್ ಪ್ಲಾನೆಟ್ ಕೆಲಸ ಮಾಡ್ತಿದೆ. ಪ್ರಾಣಿ ಪ್ರಿಯ ದಂಪತಿಯ ಈ ಕಾರ್ಯ ಶ್ಲಾಘನೀಯ. ದರ್ಶನ್ ನಾಯಕ್, ನ್ಯೂಸ್ 18 ಕಾರವಾರ. ಈಗ ಫಿನೋಲೆಕ್ಸ್ ಅರ್ಪಿಸುವ ವೆದರ್ ರಿಪೋರ್ಟ್.